ಅಪ್ಪ ಇದೇನು? ಇದು ನೇಗಿಲು ಪುಟಿ. ರೈತರು ಹೊಲ ಉಳೋದಕ್ಕೆ ಇದನ್ನು ಬಳಸ್ತಾರೆ. ಇದನ್ನು ಮಾಡೋರಿಗೆ ಬಡಗಿ ಅಂತೀವಿ. ಹಾ, ನಂಗೆ ಗೊತ್ತು, ಕಾರ್ಪೆಂಟರ್ ರೈಟ್? ಖುಷಿ ಪುಟ್ಟ, ಅಪ್ಪನ ಕೈ ಹಿಡ್ಕೊ, ಇಲ್ಲ ಅಂದರೆ ಕಳ್ದು ಹೋಗ್ತೀಯಾ. ಅಮ್ಮ, ಇಷ್ಟೊಂದು ವೆರೈಟಿ ಅಂಗಡಿಗಳಿವೆ ನಮ್ಮೂರಿನಲ್ಲಿ ಇರೋ ಮಾಲ್ ಥರನೇ. ಆದರೆ ಒಂದೇ ವ್ಯತ್ಯಾಸ, ನಮ್ಮೂರಿನಲ್ಲಿ AC ಬಿಲ್ಡಿಂಗ್ಸ್ನಲ್ಲಿ ವ್ಯಾಪಾರ ಮಾಡಿದರೆ ಪಾಪ ಹಳ್ಳಿ ಜನ ಬಿಸಿಲಿನಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಎಲ್ಲ ತಗೊಂಡಾಯ್ತಾ? ಬೇಗ ಹೋಗಬೇಕು. ತಗೋತಾ ಇದ್ದೀನಿ. ಪಪ್ಪ, ಅಲ್ಲಿ ನೋಡು, ಆ ಹುಡುಗ ಯಾಕೋ ತುಂಬ ಬೇಜಾರಾಗಿ ಕೂತ್ಕೊಂಡಿದ್ದಾನೆ. ಏನಾಯ್ತು ಅಂತ ಕೇಳೋಣವಾ? ಸರಿ ಬಾ. ಹೆಲೋ, ಯಾಕೆ ಏನಾಯ್ತು? ಎಲ್ಲರೂ ಹಬ್ಬ ಇದೆ ಅಂತ ಎಷ್ಟು ಸಂತೋಷದಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೀನಾಕೆ ಸ್ಯಾಡಾಗಿ ಕೂತ್ಕೊಂಡಿದ್ದೀಯಾ? ಎನಿ ಪ್ರಾಬ್ಲಮ್? ಹಾಗೇನಿಲ್ಲ, ನಮ್ಮಪ್ಪ ಈ ಸಾರಿ ಹಬ್ಬಕ್ಕೆ ಬರ್ತಿಲ್ಲ. ಅವರನ್ನು ನೋಡಿ 1 ವರ್ಷ ಆಯಿತು ಗೊತ್ತಾ. ಹಬ್ಬಕ್ಕೆ ಬರ್ತಾರೆ ಅಂತ ಕಾಯ್ತಾ ಕುಂತಿದ್ದೆ, ಆದರೆ ನನ್ನ ಆಸೆ ಎಲ್ಲ ಹಾಳಾಗೋಯ್ತು. ಯಾಕೆ ನಿಮ್ಮಪ್ಪಂಗೆ ರಜೆ ಸಿಗಲಿಲ್ವಾ? ನಮ್ಮಪ್ಪ ಬೆಂಗಳೂರಿನಲ್ಲಿ ದೊಡ್ಡ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾರೆ. ಅವ್ರ ಹತ್ರ ಹೇಳ್ಸಿದ್ರೆ ರಜೆ ಸಿಗ್ಬೋದು. ಬೇಡ, ಅದು ಸಾಧ್ಯವಿಲ್ಲ. ನಮ್ಮಪ್ಪ ಸೋಲ್ಜರ್, ಎಮರ್ಜೆನ್ಸಿ ಇದೆ ಅಂತ ಅವರ ರಜೆನೇ ಕ್ಯಾನ್ಸಲ್ ಮಾಡಿದ್ದಾರೆ. ನಿಮ್ಮಪ್ಪ ಸೋಲ್ಜರಾ? ಓ, ಹಳ್ಳಿಯವರು ಸೋಲ್ಜರ್ ಆಗ್ತಾರಾ? ಪುಟ್ಟಿ, ನೀನು ತಪ್ಪು ತಿಳಿದಿದ್ದೀಯಾ. ಹಳ್ಳಿ ಜನ ಅಂದರೆ ಕೇವಲ ಹೊಲ ಮನೆ ಅಂತ ಕೆಲಸ ಮಾಡೋದಲ್ಲ. ಹಳ್ಳಿ ಜನ ಹೊಲ ಉಳ್ಳೋದಕ್ಕೂ ಸೈ, ದೇಶ ಆಳೋದಕ್ಕೂ ಸೈ, ಶತ್ರುಗಳ ವಿರುದ್ಧ ಹೋರಾಡಿ ದೇಶ ಕಾಯೋದಕ್ಕೂ ಸೈ. ಇಂಥ ದೇಶ ಕಾಯೋ ಸೈನಿಕನ ಮಗನಾಗಿ ನೀನು ಹೆಮ್ಮೆ ಪಡಬೇಕು. ಹೌದು ಪಪ್ಪ, ಅದಕ್ಕೆ ಹೇಳೋದು ಜೈ ಜವಾನ್ ಜೈ ಕಿಸಾನ್.